ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಪಾರ ಕೊಡುಗೆ ಕೊಟ್ಟಂಥ ಒಬ್ಬ ಮಹಾಪುರುಷ ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಇವತ್ತು ಶಿಕ್ಷಣ ಒಂದೇ ಅಲ್ಲ, ಅಧ್ಯಾತ್ಮ ಮತ್ತು ತತ್ವಜ್ಞಾನದ ಬಗ್ಗೆ ಕೂಡ ಅವರು ಅಪಾರ ಪಾಂಡಿತ್ಯವನ್ನು ಹೊಂದಿದರು. ಅವರು ಇವತ್ತು 90 ದಶಕ ಅವರು ದಾಟಿದ್ದಾರೆ. ಭಾಳ ಈ ಕರ್ನಾಟಕ ಕರ್ನಾಟಕ ನಾಡಿನಲ್ಲಿ ಶರಣಬಸವೇಶ್ವರ ಸಂಸ್ಥಾನ ಅಂತಂದರೆ ಇವತ್ತು ಶರಣರು ನಡೆದಾಡುವ ಈ ಕ್ಷೇತ್ರ ಕಲಬುರಗಿ ಶರಣರ ನಾಡಿನ ಹೆಬ್ಬಾಗಿಲಂತೇಳಿ ನಾವು ತಿಳ್ಕೊಂಡವರಾಗಿದ್ದೇವೆ. ಬಸವ ಕಲ್ಯಾಣದಲ್ಲಿ ಬಸವೇಶ್ವರರು ಹೇಗಿದ್ದರು ಅದೇ ರೀತಿ ಇಲ್ಲಿ ಶರಣಬಸವೇಶ್ವರರು ನಡೆದಾಡುವ ಹೋದಂಥ ಈ ಸ್ಥಳ ಭಾಳ ಪವಿತ್ರವಾದಂಥ ಸ್ಥಳ. ಅಂಥವ್ರು ಈ 8ನೇ ಪೀಠಾಧಿಪತಿಗಳಾದಂಥ ಶರಣಬಸಪ್ಪ ಅಪ್ಪವರು ಇವತ್ತು ಭಾಳ ಜನಾನುರೋಗಿಯಾಗಿ ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಅವರ ಕುಟುಂಬ ವರ್ಗಕ್ಕೂ ಮತ್ತು ಅವರ ಅಪಾರ ಭಕ್ತ ಬಳಗಕ್ಕೂ ಕೂಡ ಆ ಸ್ಥೈರ್ಯ ತಾಳುವಂಥ, ಆ ನೋವನ್ನು ತಾಳುವಂಥ ಸ್ಥೈರ್ಯ ಕೊಡಲಿ ಆ ಭಗವಂತ ಶರಣಬಸವೇಶ್ವರ ಕೊಡಲಿ ಅಂತೇಳಿ ನಾನು ಹಾರೈಸಿ ಅವರಿಗೆ ಮತ್ತೊಮ್ಮೆ ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ. ಅಂತರದಿಂದ ನಾವು ನೋಡಿದ್ದೇವೆ. ಭಾಳ ಅವರೊಂದು ಸಂತರ್ವಪಾದಿಯಲ್ಲಿ ಬೆಳೆದು ಬಂದವರು. ಯಾಕಂದರೆ ಸಂತರ ಮನೆಯಲ್ಲಿ ಜನಿಸಿ ಇವತ್ತು ಶರಣಬಸವೇಶ್ವರ ಸೇವೆ ಮಾಡಿದಂಥ ಒಬ್ಬ ಏನು ವ್ಯಕ್ತಿ ಅನ್ನೋದಕ್ಕಿಂತ ನಾವು ಶಕ್ತಿ ಅಂತೇಳಿ ನಾವು ಭಾವಿಸಬೇಕಾಗ್ತದೆ. ಇವತ್ತು ಅವರು ನಮ್ಮಿಂದಿಲ್ಲ. ಅವರು ಮಾಡಿದಂಥ ಕೆಲಸ ನಮ್ಮ ಅಜರಾಮರವಾಗಿ ಇರ್ತವೆ ಅಂತ ಬಯಸ್ತೇನೆ. ಯಾಕಂದರೆ ಇವತ್ತು ಅನೇಕ ಸಂಸ್ಥೆಗಳನ್ನು ಕಟ್ಟಿ ತಾಂತ್ರಿಕ ಶಿಕ್ಷಣ ಬಗ್ಗೆ ಒತ್ತು ಕೊಟ್ಟರು. ಮತ್ತು ವಿಶೇಷವಾಗಿ ಶರಣಬಸವೇಶ್ವರ ಸಂಸ್ಥಾನ ಅಂತಂದರೆ ಮೊಟ್ಟ ಮೊದಲಿಗೆ ಸ್ತ್ರೀ ಸ್ವಾತಂತ್ರ್ಯದ ಅಡಿಯಲ್ಲಿ ಇವತ್ತು ಸ್ತ್ರೀಯರಿಗಾಗಿ ಶಾಲೆ ತೆಗೆದಿದ್ದು ಮೊದಲನೇ ಅವರು ದೊಡ್ಡಪ್ಪ ಅಪ್ಪ ಅವ್ರ ಕಾಲಕ್ಕೆ. ಅದೇ ರೀತಿ ಇವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಸೇವೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.